ಆ ಭಗವಂತ ಎಲ್ಲ ತತ್ವಗಳ ಸೂಕ್ಷ್ಮಾಂಶಗಳನ್ನೆಲ್ಲ ಸಂಗ್ರಹಿಸಿ ಲಕ್ಷ್ಮೀದೇವಿಯ ಗರ್ಭದಲ್ಲಿಡ್ತಾನೆ. ಲಕ್ಷ್ಮೀದೇವಿ ಈ ಬ್ರಹ್ಮಾಂಡವನ್ನು ಹಡಿತಾಳೆ. ಆ ಬ್ರಹ್ಮಾಂಡದ ಒಳಗೆ ಭಗವಂತ ಪ್ರವೇಶ ಮಾಡ್ತಾನೆ. ಮತ್ತೆ ಪುನಃ ಬ್ರಹ್ಮಾಂಡದ ಒಳಗೆ ಭಗವಂತ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಅವರ ಅಂಗಾಂಗಗಳಿಂದ ಅನೇಕ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ನಾನಾ ತರಹದ ಸೃಷ್ಟಿಯ ಉಪಕ್ರಮಗಳು ಎಲ್ಲ ಶುರುವಾಗತ್ತೆ. ಒಂದು ಘಟ್ಟದಲ್ಲಿ ಆ ಸೃಷ್ಟಿಯ ವೇಗ ಸಾಲದು ಅಂತ ಅನಿಸಿದಾಗ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಪ್ರೇರಣೆಯಿಂದ ತಾನು ಸೃಷ್ಟಿಯ ಹೊಸ ಉಪಕ್ರಮವನ್ನು, ಹೊಸ ವಿಧಾನವನ್ನು, ಹೊಸ ಮಾರ್ಗವನ್ನು ಜಗತ್ತಿಗೆ ಪ್ರಸ್ತಾವಗೊಳಿಸ್ತಾನೆ. ತಾನು ಅರ್ಧನಾರೀಶ್ವರ ರೂಪವನ್ನು ಬ್ರಹ್ಮದೇವರು ಸ್ವೀಕಾರ ಮಾಡ್ತಾರೆ. ತನ್ನ ದೇಹದ ಪುರುಷ ಭಾಗದಿಂದ ಸ್ವಯಂಭುವ ಮನುವನ್ನು, ತನ್ನ ದೇಹದ ಸ್ತ್ರೀ ಭಾಗದಿಂದ ಶತರೂಪಾದೇವಿಯನ್ನು ಸೃಷ್ಟಿ ಮಾಡ್ತಾನೆ. ಅಲ್ಲಿಂದ ಮುಂದೆ ಸ್ತ್ರೀ ಪುರುಷರ ಮೂಲಕ ಸೃಷ್ಟಿಯಾಗುವಂಥ ಒಂದು ಹೊಸ ಕ್ರಮವನ್ನು ಬ್ರಹ್ಮದೇವರು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ತನಕ ಇಚ್ಛೆಯಿಂದ ಸೃಷ್ಟಿ, ಸಂಕಲ್ಪ ಮಾತ್ರದಿಂದ ಸೃಷ್ಟಿ, ದೃಷ್ಟಿ ಮಾತ್ರದಿಂದ ಸೃಷ್ಟಿ, ಇಂಥ ಸೃಷ್ಟಿಯ ಕ್ರಮಗಳೆಲ್ಲ ಆಯಿತು. ಅದೆಲ್ಲವೂ ಕೂಡ ತೀವ್ರವಾದ ವೇಗವನ್ನು ಹೊಂದದೇ ಇದ್ದಾಗ ತನ್ನ ದೇಹದಿಂದಲೇ ಹೆಣ್ಣು ಗಂಡುಗಳನ್ನು ಸೃಷ್ಟಿ ಮಾಡಿ ಆ ಹೆಣ್ಣು ಗಂಡುಗಳ ಸಂಯೋಜನೆಯಿಂದ ಸೃಷ್ಟಿ ಆಗುವಂತಹ ಒಂದು ಹೊಸ ಕ್ರಮವನ್ನು ಬ್ರಹ್ಮದೇವರು ಜಗತ್ತಿಗೆ ಪರಿಚಯಿಸ್ತಾರೆ. ಅಲ್ಲಿಂದ ವಿಸ್ತಾರವಾದ ಸೃಷ್ಟಿಗಳಾಗತ್ತೆ. ರುದ್ರದೇವರಿಂದ ಕೆಲವು ಸೃಷ್ಟಿಗಳಾಗತ್ತೆ. ಅನಂತರ ಅನೇಕ ಋಷಿಮುನಿಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಕಶ್ಯಪರನ್ನು ಸೃಷ್ಟಿ ಮಾಡ್ತಾನೆ. ದಕ್ಷ ಪ್ರಜಾಪತಿಗಳು ಅವರಿಗೆ ಅನೇಕ ಮಕ್ಕಳಾಗ್ತಾರೆ. 60 ಜನ ಹೆಣ್ಣು ಮಕ್ಕಳನ್ನು ಮೊತ್ತವಾಗಿ ಕೊಟ್ಟು ವಿವಾಹ ಮಾಡ್ತಾನೆ. ಕಶ್ಯಪರಿಗೆ 13 ಜನರನ್ನು ಕೊಟ್ಟು ವಿವಾಹ ಮಾಡ್ತಾನೆ. 27 ಜನರನ್ನು ಕೊಟ್ಟು ಚಂದ್ರನಿಗೆ ವಿವಾಹ ಮಾಡ್ತಾರೆ. ಆ ಕಶ್ಯಪರ ಮಕ್ಕಳ ಸಂತಾನವೇ ನಾವು ಕಾಣುತ್ತಿರುವ ಇವತ್ತಿನ ಎಲ್ಲ ಪ್ರಪಂಚಗಳು ಕೂಡ. ಬಗೆ ಬಗೆಯ ಸರ್ಪಗಳಿರಬಹುದು, ಬಗೆ ಬಗೆಯ ವನಸ್ಪತಿಗಳಿರಬಹುದು, ಬಗೆ ಬಗೆಯ ಹಕ್ಕಿಗಳಿರಬಹುದು. ನಾವು ಕಾಣುವ ಈ ಸುತ್ತಲಿನ ಏನು ಪ್ರಪಂಚದ ವಸ್ತುಗಳಿದೆ, ನಾನಾ ತರಹದ ಸಸ್ಯರಾಶಿಗಳು, ಪಕ್ಷಿಗಳು, ಪಶುಪಕ್ಷಿಗಳು, ಹಾವುಗಳು ಮೊದಲಾದ ಅನೇಕ ತರಹದ ಪ್ರಪಂಚ ನಾವೇನು ನೋಡ್ತೇವೆ, ಇದೆಲ್ಲವನ್ನೂ ಕೂಡ ಕಶ್ಯಪರ ಮೂಲಕ ಬಂದ ಸೃಷ್ಟಿ ಇದು. ಅದಕ್ಕೆ ಹರಿವಂಶರು ಒಂದು ಮಾತು ಹೇಳ್ತಾರೆ, ಏತೇ ಕಶ್ಯಪದಾಯಾದಾಹ. ನಮ್ಮ ಸುತ್ತಮುತ್ತಲಿನ ಏನು ವಸ್ತುಗಳಿದೆ ಅದೆಲ್ಲವೂ ಕೂಡ ಕಶ್ಯಪದಾಯಾದಾಹ. ಅವರಲ್ಲಿ ನಮಗೂ ಒಂದು ರೀತಿ ನಾವು ಕೂಡ ಕಶ್ಯಪರ ವಂಶ ಪರಂಪರೆಯಲ್ಲೇ ಬಂದವರು. ಹಾಗಾಗಿ ಎಲ್ಲ ಪಶುಪಕ್ಷಿ ಪ್ರಾಣಿಗಳು ಕೂಡ ನಮ್ಮ ಗುಂಪಿಗೆ ಸೇರಿದ, ನಮ್ಮ ಕುಟುಂಬಕ್ಕೆ ಸೇರಿದವುಗಳು ಅನ್ನುವುದನ್ನು ಹರಿವಂಶ ಬಹಳ ರೋಚಕವಾಗಿ ಹೇಳುತ್ತೆ. ಹೀಗೆ ನಮ್ಮ ಸುತ್ತಲಿನ ಪ್ರಕೃತಿಯಲ್ಲಿ ಕಾಣುವಂತಹ ಎಲ್ಲ ವೈವಿಧ್ಯಮಯವಾದ ವಸ್ತುಗಳೆಲ್ಲ ಕಶ್ಯಪರ ಮೂಲಕ ವಿಸ್ತಾರಗೊಂಡು ಅವೆಲ್ಲವನ್ನೂ ಸೇರಿ ನಮ್ಮನ್ನೂ ಸೇರಿಸಿಕೊಂಡು ಒಂದು ಬೃಹತ್ತಾದ ಕುಟುಂಬ ಹಾಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವೇ ನಾವು ಒಂದು ಪದ್ಧತಿಯನ್ನು ಕೇಳಿರ್ತೇವೆ. ಎಲ್ಲಿಯಾದರೂ ಗೋತ್ರವನ್ನು ಹೇಳಿಕೊಂಡು ಮಾಡಬೇಕಾದ ಕಾರ್ಯಗಳು ಇದ್ದಾಗ ಅವರ ಗೋತ್ರ ಗೊತ್ತಿಲ್ಲ ಅಂತಾದರೆ ಕಾಶ್ಯಪ ಗೋತ್ರ ಅಂತ ಹೇಳ್ರಿ ಅಂತ ಒಂದು ಜನರಲ್ ರೂಲ್ಸ್ ಒಂದು. ಯಾರದೋ ಹೆಸರು ಹೇಳಿ ಅವರಿಗೆ ತರ್ಪಣವನ್ನು ಕೊಡ್ತೀವೋ ಏನೋ ಒಂದು ಮಾಡ್ತೇವೆ, ಅವರ ಗೋತ್ರ ನಮಗೆ ಪರಿಚಯ ಇಲ್ಲ, ಕಶ್ಯಪ ಗೋತ್ರ ಅಂತ ಹೇಳಿಬಿಡಿ ಹಾಗೆ ಅಂತ ಹೇಳ್ತಾರೆ. ಯಾಕೆ? ಎಲ್ಲರೂ ಕಶ್ಯಪರಿಂದಲೇ ಹರಿದು ಬಂದಂತಹ ಸಂತಾನದ ಪರಂಪರೆಯವರು ನಾವೆಲ್ಲರೂ ಕೂಡ. ಅಂತಹ ಒಂದು ಪರಂಪರೆಯಲ್ಲಿ ಸ್ವಯಂಭವ ಮನುವಿಗೆ ಪ್ರಿಯವ್ರತ, ಉತ್ತಾನಪಾದ ಎಂಬುದಾಗಿ ಇಬ್ಬರು ಮಕ್ಕಳು. ಅವರಲ್ಲಿ ಆ ಉತ್ತಾನಪಾದನಿಗೆ ಧ್ರುವ ಮಗನಾಗಿ ಹುಟ್ಟುತ್ತಾನೆ. ಸುನೀತಿಯಲ್ಲಿ ತನ್ನ ತೊಡೆಯ ಮೇಲೆ ಕೂಡಿಸಿಕೊಳ್ಳೋದಕ್ಕೆ ಸುರುಚಿಯ ನಿಂದನೆಯಿಂದ ಉತ್ತಾನಪಾದ ಧೈರ್ಯ ಮಾಡದೇ ಇದ್ದಾಗ ಧ್ರುವ ಅತ್ಯಂತ ದುಃಖದಿಂದ ಅಮ್ಮನ ಮಡಿಲಲ್ಲಿ ಹೋಗಿ ಮೋರೆ ಇಟ್ಟು ಮರುಗುತ್ತಾನೆ. ಆಗ ಸುನೀತಿ ಹೇಳ್ತಾಳೆ, ಮಗು, ನನ್ನ ಚಿಕ್ಕಮ್ಮ ನನಗೆ ಅವಮಾನ ಮಾಡಿದ್ದಾಳೆ ಅಂತ ನಿನ್ನ ಮನಸ್ಸಲ್ಲಿ ಬಂದಿರಬಹುದಲ್ಲ, ಅದನ್ನು ಬಿಡು ಮೊದಲು. ಇದು ಬಹಳ ಮಹತ್ವದ ಅಂಶವನ್ನು ಹೇಳಿಕೊಳ್ತಾಳೆ ಸುನೀತಿ.
ನಮ್ಮ ಮಾನ ಅಪಮಾನಗಳಿಗೆ, ನಮ್ಮ ಸನ್ಮಾನಗಳಿಗೆ ನಮ್ಮ ಪಾಪ ಪುಣ್ಯಗಳು ಕಾರಣ. ಅದನ್ನು ಆ ಪಾಪ ಮಾಡಿದ ಪಾಪದ ಫಲವಾಗಿ ನಮಗೆ ಅಪಮಾನವಾಗತ್ತೆ. ಅದಕ್ಕೆ ಆ ಪಾಪವನ್ನು ನಿಮಿತ್ತ ಮಾಡಿಕೊಂಡು ಒಬ್ಬ ವ್ಯಕ್ತಿಯನ್ನು ಭಗವಂತ ಮಾಧ್ಯಮವಾಗಿ ಬಳಸಿ ನಮಗೆ ಅಪಮಾನ ಮಾಡ್ತಾನೆ. ಆದ್ದರಿಂದ ನಮ್ಮ ಪ್ರಾರಬ್ಧ ಕರ್ಮದ ಫಲವಾಗಿ, ನಿನ್ನ ಪ್ರಾರಬ್ಧ ಕರ್ಮದ ಫಲವಾಗಿ ನಿನಗೆ ಈ ಅಪಮಾನವಾಗಿದೆ. ಅದಕ್ಕೆ ಸುರುಚಿ ಒಂದು ನಿಮಿತ್ತ, ಅವಳು ಸ್ವತಂತ್ರ ಅಲ್ಲ. ಆದ್ದರಿಂದ ಸುರುಚಿಯಿಂದ ಅಪಮಾನವಾಯಿತು ಅಂತ ನೀನು ಮನಸ್ಸಲ್ಲಿ ತಿಳ್ಕೊಂಡು ನಿನಗೆ ಹಿರಿಯಳಾದ ಅವಳ ಬಗ್ಗೆ ಹಗೆತನವನ್ನು ತುಂಬಿಕೊಳ್ಳಬೇಡ. ಇದು ಸುನೀತಿ ಮಗನಿಗೆ 5 ವರ್ಷದ ಮಗುವಿಗೆ ಕೊಟ್ಟ ಸಂಸ್ಕಾರ. ಬೇರೆ ಬೇರೆ ನಮ್ಮ ಇವತ್ತಿನ ವಾತಾವರಣಗಳಲ್ಲಿ ನಮ್ಮ ಮಕ್ಕಳನ್ನು, ನಮ್ಮ ವಾರ್ಗಿತ್ತಿಯ ಮಕ್ಕಳುಗಳು ಏನಾದರೂ ಅವಮಾನ ಮಾಡಿದ್ರೆ ಸಿಡಿದು ಹೇಳ್ತಾರೆ. ಅದಕ್ಕೆ ಆ ಸಂಬಂಧಕ್ಕೆ ವಾರ್ಗಿತ್ತಿ ಅಂತಲೇ ಹೆಸರಿಟ್ಟುಬಿಟ್ಟಿದ್ದಾರೆ. ಆದರೆ ಸುನೀತಿ ಹೇಳಿಕೊಟ್ಟ ಸಂಸ್ಕಾರ ಇದು. ಆ ಧ್ರುವ ನಾರದರ ಉಪದೇಶವನ್ನು ಪಡೆದು 6 ತಿಂಗಳ ಕಾಲ ಕಾಡಿನಲ್ಲಿ ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡೆದ ಧ್ರುವನನ್ನು ಉತ್ಥಾನಪಾದನೆ ಪಟ್ಟದ ಆನೆಯ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿ ಕರ್ಕೊಂಡು ಬಂದು ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಭಗವಂತ ಅವನಿಗೆ ಪ್ರಕಟನಾಗ್ತಾನೆ. ವಾಸುದೇವ ರೂಪಿಯಾದ ಭಗವಂತ ಧ್ರುವನ ಮುಂದೆ ಪ್ರಕಟನಾದಾಗ 6 ತಿಂಗಳ ಕಾಲ 5 ವರ್ಷದ ಬಾಲಕ ಕಾಡಿನಲ್ಲಿ ಚಳಿ ಮಳೆ ಗಾಳಿ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ತಪಸ್ಸು ಮಾಡ್ತಾ ಇರುವಾಗ ಭಗವಂತ ವಾಸುದೇವ ಪ್ರಕಟನಾಗಿದ್ದಾನೆ. ಕಣ್ಣೆದುರಿಗೆ ವಾಸುದೇವ ನಿಂತರೂ ಧ್ರುವ ಕಣ್ಣು ಬಿಡದೆ ತನ್ನ ಹೃದಯದೊಳಗೆ ವಾಸುದೇವನ ಧ್ಯಾನದಲ್ಲಿ ಮುಳುಗಿರುವಾಗ ಭಗವಂತ ಅವನ ಧ್ಯೇಯವಾದ ಬಿಂಬರೂಪದ ಧ್ಯಾನ ಏನು ಒಳಗೆ ವಾಸುದೇವ ರೂಪವನ್ನು ಧ್ಯಾನ ಮಾಡ್ತಾ ಇದ್ದ, ಆ ರೂಪವನ್ನು ಮರೆಮಾಚಿದ. 6 ತಿಂಗಳಿನಿಂದ ಯಾವ ರೂಪವನ್ನು ಹೃದಯದಲ್ಲಿ ಕಂಡು ಧ್ಯಾನ ಮಾಡ್ತಾ ಇದ್ದೆ, ಆ ರೂಪ ಮರೆಯಾಯ್ತಲ್ಲ ಅಂತ ಗಾಬರಿಯಾಗಿ ಕಣ್ಣು ತೆರೆದರೆ ಕಣ್ಣೆದುರಿಗೆ ಸಾಕ್ಷಾತ್ ವಾಸುದೇವ ರೂಪಿಯಾದ ಭಗವಂತ ನಿಂತಿದ್ದಾನೆ. ಭಗವಂತನನ್ನು ಕಂಡ ಕೂಡಲೇ ರೋಮಾಂಚನ ಆಯಿತು. ಕಣ್ಣು ತುಂಬಿ ಬಂತು ಆನಂದ ಬಾಷ್ಪ. ಮೈಯಲ್ಲಿ ಒಂದು ರೀತಿಯ ಕಂಪನ ಉಂಟಾಗ್ತಾ ಇದೆ. ಸ್ತೋತ್ರ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಯಾವ ಮಂತ್ರಗಳು ಹೊಳಿತಾ ಇಲ್ಲ. 6 ತಿಂಗಳು ಜಪ ಮಾಡಿದ ವಾಸುದೇವ ದ್ವಾದಶಾಕ್ಷರವೂ ವಾಸುದೇವನನ್ನು ಕಂಡಾಗ ಮರೆತು ಹೋಯಿತು. ಅವನ ಕಾಲು ಮುಂದೆ ಹೊರಳಾಡ್ತಾ ಇದ್ದಾನೆ. ಮಂತ್ರಗಳು ಯಾವುದೂ ಬಾಯಿಂದ ಹೊರಡ್ತಾ ಇಲ್ಲ. ಆ ಮಗುವಿನ ಭಕ್ತಿ ಪರವಶತೆಯನ್ನು ನೋಡಿ ವಾಸುದೇವ ಕೇಳ್ತಾನೆ, ಸ್ವಾಮಿ ಮಗು ಏನು ಬೇಕಪ್ಪ ನಿನಗೆ ಹೇಳು. ಧ್ರುವ ಹೇಳ್ತಾನೆ, ಏನೋ ಬೇಕು ಅಂತ ತಪಸ್ಸಿಗೆ ಕೂತೆ, ಆದರೆ ಮೊದಲು ನಂಗೆ ಸ್ತೋತ್ರ ಮಾಡೋಕ್ಕೆ ಆಗ್ತಾ ಇಲ್ಲ. ಮೊದಲು ಸ್ತೋತ್ರ ಮಾಡೋ ಶಕ್ತಿ ಕೊಡು ಅಂತ ಕೇಳ್ತಾ ಇದ್ದಾನೆ. ಆಗ ಭಗವಂತ ತನ್ನ ಶಂಖ ಸ್ಪರ್ಶ ಮಾಡಿದಾಗ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನನ್ನ ಒಳಗೆ ಸುಪ್ತವಾದ ವಾಕ್ಶಕ್ತಿಯನ್ನು ಜಾಗೃತಗೊಳಿಸಿರ್ತಕ್ಕಂತಹ, ನನ್ನ ಎಲ್ಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ ಪ್ರೇರಕ ಶಕ್ತಿಯಾದ ಭಗವಂತ ನಿನಗೆ ನಮಸ್ಕಾರ. ಹಾಗೆ ಅಂತ ಧ್ರುವ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಧ್ರುವನ ತಪಸ್ಸಿಗೆ ಒಲಿದ ಭಗವಂತ ಅವನಿಗಾಗಿಯೇ ಮೀಸಲಾದ ಧ್ರುವಮಂಡಲವನ್ನು ಕರುಣಿಸ್ತಾನೆ. ಶಿಂಶುಮಾರ ರೂಪಿಯಾದ ಭಗವಂತ ಎಲ್ಲವನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಕಾಲಚಕ್ರವನ್ನೇ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಿಂತಿದ್ದಾನೆ ಶಿಂಶುಮಾರ ರೂಪಿಯಾದ ಭಗವಂತ. ಆ ಶಿಂಶುಮಾರನ ದರ್ಶನ ಮಾಡ್ತಾ, ಅವನನ್ನು ಧ್ಯಾನ ಮಾಡ್ತಾ, ಅವನ ಲೋಕದಲ್ಲಿ ಧ್ರುವಮಂಡಲದಲ್ಲಿ ವಾಸ ಮಾಡುವಂತಹ ಭಾಗ್ಯ ಧ್ರುವನಿಗೆ ದೊರಕ್ತು. ಅದಕ್ಕಿಲ್ಲಿ ಹೇಳ್ತಾರೆ, ಅಹೋಸ್ಯ ತಪಸೋ ವೀರ್ಯಂ ಅಹೋಸುತ ಮಹೋದ್ಭುತಂ ಯಮದ್ಯ ಪುರತಃ ಕೃತ್ವಾ ಧ್ರುವಂ ಸಪ್ತರ್ಷಯ ಸ್ಥಿತಾ. ಧ್ರುವನ ತಪಸ್ಸು, ಅವನ ಸಾಧನೆ, ಅವನ ಸಿದ್ಧಿ ಎಂಥ ಅದ್ಭುತ. ಸಪ್ತರ್ಷಿಗಳು ಕೂಡ ಧ್ರುವಮಂಡಲಕ್ಕೆ ಪ್ರದಕ್ಷಿಣೆ ಬಂದು ಶಿಂಶುಮಾರನ ದರ್ಶನ ಮಾಡಿಕೊಂಡು ಬರ್ತಾರೆ. ಅಂಥ ಉನ್ನತವಾದ ಸ್ಥಾನ ಧ್ರುವ ಪಡೆದಿದ್ದಾನೆ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ. ಧ್ರುವ 6 ತಿಂಗಳು ತಪಸ್ಸು ಮಾಡಿ ಇಂಥ ಉನ್ನತವಾದ ಸ್ಥಾನವನ್ನು ಪಡೆದ ಅಂತ ಹೇಳಿದಾಗ ವಿಷ್ಣು ಪುರಾಣದಲ್ಲಿ ಚರ್ಚೆ ಮಾಡ್ತಾರೆ.
ಅಲ್ಲ, ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಸಾಧಕರಿಗೇನೆ ದೇವರು ದರ್ಶನ ಆಗಿಲ್ಲ ಅಂತ ನಾವು ಕಥೆ ಕೇಳ್ತೇವೆ. 5 ವರ್ಷದ ಬಾಲಕನಿಗೆ 6 ತಿಂಗಳ ತಪಸ್ಸಿಗೆ ದೇವರು ಒಲಿದು ಬಂದ ಅಂದರೆ ಏನರ್ಥ? ಅದಕ್ಕೆ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಅವನು ಆ ಧ್ರುವ ಈ ಜನ್ಮದಲ್ಲಿ ಮಾಡಿದ ತಪಸ್ಸು 6 ತಿಂಗಳಷ್ಟೇ. ಭಗವಂತನ ದರ್ಶನ ಪಡೆಯಬೇಕು ಅಂಥೇಳಿ ಹಿಂದಿನ ಜನ್ಮದಲ್ಲಿ ಜನ್ಮ ಪೂರ್ತಿ ತಪಸ್ಸು ಮಾಡಿದ್ದಾನವನು. 6 ತಿಂಗಳ ತಪಸ್ಸು ಬಾಕಿ ಇತ್ತು. ಆ ಬಾಕಿ ಇದ್ದ 6 ತಿಂಗಳ ತಪಸ್ಸನ್ನು ಧ್ರುವನಿಗೆ ಪೂರ್ವಜನ್ಮದ ಸ್ಮರಣೆ ಇಲ್ಲದೇ ಹೋದರೂ ಸುರುಚಿಯಲ್ಲಿ ನಿಂತು ಅಪಮಾನ ಮಾಡಿಸಿ ಮನೆ ಬಿಟ್ಟು ಕಾಡಿಗೆ ಬರುವಂತೆ ಮಾಡಿ ಬಾಕಿ 6 ತಿಂಗಳ ತಪಸ್ಸನ್ನು ಮಾಡಿಸಿಕೊಂಡು ದೇವರು ದರ್ಶನ ಕೊಟ್ಟ. ಹಾಗೆ ಅಂತ ವಿಷ್ಣು ಪುರಾಣದಲ್ಲಿ ಅದರ ವಿವರಣೆ ಹೇಳ್ತಾರೆ. 6 ತಿಂಗಳ ತಪಸ್ಸು ಬಾಕಿ ಇದ್ದಾಗ ಯಾಕೆ ಧ್ರುವನಿಗೆ ದೇವರ ದರ್ಶನ ವ್ಯತ್ಯಾಸ ಆಯಿತು ಅಂದರೆ, 6 ತಿಂಗಳು ದೇವರ ದರ್ಶನ ಆಗಲಿಕ್ಕೆ ಇನ್ನು 6 ತಿಂಗಳು ತಪಸ್ಸು ಮಾಡಿದ್ರೆ ದೇವರು ಕಾಣ್ತಾ ಇದ್ದ. ಆಗ ಒಬ್ಬ ರಾಜಕುಮಾರನ ಪರಿಚಯ ಆಯಿತು. ಅತ್ಯಂತ ವಿರಕ್ತನಾಗಿ ವೈರಾಗ್ಯದ ಜೀವನ ನಡೆಸಿಕೊಂಡು ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದ ಧ್ರುವನಿಗೆ ಆ ರಾಜಕುಮಾರನ ರಾಜವೈಭವದ ಆಕರ್ಷಣೆಯಾಯಿತು. ರಾಜವೈಭವದ ಆಕರ್ಷಣೆಯಾಗಿ ಹುಟ್ಟಿದರೆ ರಾಜನಾಗಿ ಹುಟ್ಟಬೇಕು ಅಂತ ಮನಸ್ಸಿನಲ್ಲಿ ಒಂದು ಬಯಕೆ ಹತ್ಕೊಳ್ತು. ದೇವರನ್ನು ಕಾಣಬೇಕು ಅಂತ ಬಯಕೆ ತುಂಬಿದ್ದ ಮನಸ್ಸಿನಲ್ಲಿ ಆ ಬಯಕೆ ಸ್ವಲ್ಪ ಪಕ್ಕಕ್ಕೆ ಸರಿದು ರಾಜನಾಗಿ ಹುಟ್ಟಬೇಕು ಅನ್ನುವಂತಹ ಬಯಕೆ ಸೇರಿಕೊಳ್ತು. ಆ ಜನ್ಮದ ಸಾಧನೆ ಅಲ್ಲಿಗೆ ನಿಂತು ಹೋಯಿತು. ಹಿಂದೆ ಬ್ರಾಹ್ಮಣನಾಗಿದ್ದ ಧ್ರುವ ಈಗ ಕ್ಷತ್ರಿಯ ರಾಜಕುಮಾರನಾದ. ಭಗವಂತ ಕರುಣಾಳು ಹಿಂದಿನ ಜನ್ಮ ಪೂರ್ತಿ ಸಾಧನೆ ಮಾಡಿದ್ದಾನೆ ಅಂಥೇಳಿ ಉಳಿದ ಸಾಧನೆಯನ್ನು ಮಾಡಿಸಲಿಕ್ಕೆ ಅವನ ಕೈಯಲ್ಲಿ ಅವನಿಗೆ ಮನೆ ಬಿಟ್ಟು ಹೊರಗೆ ಬರೋದಕ್ಕೆ ಸುರುಚಿಯಿಂದ ಆದ ಅಪಮಾನವನ್ನು ನಿಮಿತ್ತವಾಗಿ ಮಾಡಿ ಕಾಡಿಗೆ ಕರೆಸಿಕೊಂಡು ಜನ್ಮಾಂತರದ ಬಾಕಿ ಇದ್ದ 6 ತಿಂಗಳು ತಪಸ್ಸು ಮಾಡಿ ದೇವರು ದರ್ಶನ ಕೊಟ್ಟ.